ಕನ್ನಡ ಬರ್ತದ ನಿಂಗೆ? ಹೌದಾ? ಇನ್ನು 4 ದಿನದಲ್ಲಿ ನಾನು ಬೋರ್ ಮಂಡೆ ಆಗ್ತೇನಾ ಅಂತ. ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಚಾ ಎಲ್ಲ ಆಯ್ತಾ ಕುಡಿದು? ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಗೊತ್ತುಂಟಾ? ನನ್ನ ಮಕ್ಕಳನ್ನು ಪಿಕ್ ಮಾಡೋದಕ್ಕೆ. ಶಾಲೆಯಿಂದ ಬರುವ ಟೈಮ್ ಆಯಿತು ಇವತ್ತು. ನೋಡಿ, ಈಗ ಸಂಜೆದ್ದು 4:15 ಆದರೂ ಗೊತ್ತಾಗ್ತದ? ಮಕ್ಕಳು ಸ್ಕೂಲಿಂದ ಬರುವ ಟೈಮ್ ಆಯಿತು. 4:15ಗೆ ಬಂದು ನಮ್ಮ ಸ್ಟಾಪಿಗೆ ಮುಟ್ತಾರೆ. ಆದರೆ ಎಂತ ಗೊತ್ತುಂಟಾ, ನಮಗೆ ಅಲ್ಲಿ ರೋಡಿಂದ ಒಳಗಡೆ ಬರಲಿಕ್ಕೆ 1.5 ಕಿಲೋಮೀಟರ್ ಇದೆ. ಆ ಒಳಗಡೆ ಅವರು ಬಸ್ ಸರ್ವಿಸ್ ಕೊಡೋದಿಲ್ಲ. ನಮ್ಮ ರೋಡ್ ನೋಡಿ, ಇಲ್ಲಿ ಹೇಗೆ ಸರ್ವಿಸ್ ಕೊಡು ಅಂತ ಹೇಳೋದು? ಒಂದು ಸರಿಗಟ್ಟು ರೋಡ್ ಇಲ್ಲ. ಇದು ಕೂಡ ನಾವೆಲ್ಲ ಸರಿ ಮಾಡಿ ಈ ಥರ ಮಾಡಿಟ್ಟಿದ್ದೇವೆ. ಇದರಲ್ಲಿ ನಮಗೇ ಹೋಗಲಿಕ್ಕೆ ಕಷ್ಟ ಆಗ್ತದೆ, ಇನ್ನು ಆ ಬಸ್ಸಿನವರಿಗೆ ಹೇಗೆ ನಾವು ಸರ್ವಿಸ್ ಕೊಡಲಿಕ್ಕೆ ಹೇಳೋದು? ಇದರಲ್ಲೇ ಅಡ್ಜಸ್ಟ್ ಮಾಡಿ ಹೋಗ್ತಾ ಇದ್ದೇವೆ. ಅರ್ಜಿ ಕೊಟ್ಟು ಸಾಕಾಗಿ ಲಾಸ್ಟ್ ಕೊನೆಗೆ ನಾವೇ ಸ್ವಲ್ಪ ಸರಿ ಮಾಡಿ. ಎಂತ ಆಗಿದೆ ನಮ್ಮ ಇದಕ್ಕೆ ಸಿಸ್ಟಮ್, ಎಂತ ಇದರ ಬಗ್ಗೆ ಮಾತಾಡೋದು ಬಿಡಿ, ಮಾತಾಡಿ ಕೂಡ ಏನು ಪ್ರಯೋಜನ ಇಲ್ಲ. ಈಗ ಹೋಗ್ತಾ ಇದ್ದೇವೆ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ. ಅಲ್ಲಿ ಒಂದು ಕೆಲಸ ಉಂಟು, ಹೋಗುವಾಗ ಒಂದು ಸಲ ಮಾರ್ಗ ತನಕ ಬಿಡಬೇಕು, ವಾಪಸ್ ಕರ್ಕೊಂಡು ಬರಬೇಕು. ಇದೊಂದು ಕೆಲಸನೇ ಅಲ್ವಾ? ಯಾಕಂದರೆ ರೋಡ್ ಕೂಡ ಸರಿ ಇಲ್ಲಾದರೆ, ಮಳೆ ಕೂಡ ಬರ್ತಾ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಸೊ ಟೈಮಿಗೆ ಹೊರಡಬೇಕು. ಇವತ್ತು ನಾವು ಸ್ಕೂಟಿಯಲ್ಲೇ ಹೋಗ್ತಾ ಇದ್ದೀವಿ, ಇಲ್ಲ ನನ್ನ ಹಸ್ಬೆಂಡ್ ಕರ್ಕೊಂಡು ಬರ್ತಾರೆ. ಇನ್ನೇನು ಮಕ್ಕಳು ಬರುವ ಟೈಮ್ ಆಯಿತು, ಅದಕ್ಕೆ ಬೇಗ ಬೇಗ ಹೋಗ್ತಾ ಇದ್ದೀವಿ. ನೋಡಿ, ಇಷ್ಟು ಹೇಳುವಾಗ ನಮ್ಮ ಮಕ್ಕಳ ಬಸ್ಸಿದ್ದು ಟೋನ್ ಉಂಟಲ್ಲ, ಅದು ನನಗೆ ಸರಿ ಗೊತ್ತುಂಟು. ಒಂದು ಹಾರ್ನ್ ಹೊಡೆಯುವಾಗ ಗೊತ್ತಾಗುತ್ತೆ ಇದೇ ನಮ್ಮ ಬಸ್ ಬಂತು ಅಂತ. ನೋಡಿ, ನಮ್ಮ ಮಕ್ಕಳ ಬಸ್ ಬಂತು. ಈ ಹಾರ್ನ್ ಉಂಟಲ್ಲ, ನನ್ನ ಫೇವ್ರೆಟ್ ಸೌಂಡ್. ಬಸ್ ಬಂತು ನೋಡಿ, ಮುಖದಲ್ಲಿ ಒಂದು ದೊಡ್ಡ ಬ್ರಾಡ್ ಸ್ಮೈಲ್ ಉಂಟು ಇಳಿಯುವಾಗ. ಖುಷಿ ಆಗ್ತದೆ ಎಲ್ಲರಿಗೆ ಬಾಯೆಲ್ಲ ಹೇಳಿ. ಬೇಗ ಬೇಗ ಇಳಿತಾ ಇದ್ದಾನೆ ನನ್ನ ಮಗ. ಖುಷಿ ಆಯ್ತು ಅವನಿಗೆ ಕೂಡ. ಇಲ್ಲಿಂದಲೇ ಸ್ಟೋರೀಸ್ ಎಲ್ಲ ಸ್ಟಾರ್ಟ್ ಅಂತ ಲೆಕ್ಕ. ಇಲ್ಲಿಂದಲೇ ನೋಡಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಬೇಗ ಬೇಗ ಮನೆಗೆ ರೀಚ್ ಆಗಿ ಮಗನಿಗೆ ಚಹಾ ಎಲ್ಲ ಕೊಟ್ಟು ಇವಾಗ ಸಂಜೆಗೆ ಪದಾರ್ಥ ಆಗಬೇಕಲ್ಲ. ಇಲ್ಲಿ ನಾನು ಕಾಣೆ ಫಿಶ್ ಕರಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಸೊ ಕಾಣೆ ಫಿಶ್ ಕರಿ ಮಾಡುವ ಅಂತ. ಸ್ವಲ್ಪ ಒಂದು 4 ಕಾಣೆ ಇತ್ತು. ಎಂತ ಮಾರೆ, ಎಂತ ಮೀನು ಎಷ್ಟು ಕಾಸ್ಟ್ಲಿ ಅಂದರೆ, ಸ್ವಲ್ಪ ನಾನು ಮಿಕ್ಸಿಯಲ್ಲಿ ಹಾಕೋದು ಮತ್ತು ಗ್ರೈಂಡರಿಗೆ ಹಾಕೋದು. ನೀವು ಕೂಡ ಹೀಗೆ ಮಾಡ್ತೀರಾ? ಯಾಕಂದರೆ ಮಿಕ್ಸಿಯಲ್ಲಿ ಹಾಕಿದರೆ ಸಣ್ಣ ಆಗೋದಿಲ್ಲ, ಮತ್ತು ಗ್ರೈಂಡರಿಗೆ ನಾನು ಹಾಕಲೇಬೇಕಾಗತ್ತೆ. ಇದು ಮೀನು ಉಂಟಲ್ಲ, ತುಂಬ ಒಳ್ಳೆ ಮೀನು. ಇದಕ್ಕೆ ಸ್ವಲ್ಪ ಆನಿಯನ್ನು, ಸ್ವಲ್ಪ ಶುಂಠಿ ಮತ್ತು 2 ಮೆಣಸು ಮತ್ತು ಟೊಮೆಟೊ ಮೊದಲಿಗೆಲ್ಲ ಸ್ವಲ್ಪ ಫ್ರೈ ಮಾಡಬೇಕು. ಮೀನಿಗೆ ನಾರ್ಮಲಾಗಿ ಎಣ್ಣೆ ಎಲ್ಲ ಹಾಕೋದು ಎಲ್ಲ ಕಮ್ಮಿ. ಆದರೆ ಈ ಮೀನು ಉಂಟಲ್ಲ ತುಂಬ ಒಳ್ಳೆ ಮೀನು. ಇನ್ನು ಇದರ ರಸ ಉಂಟಲ್ಲ ತುಂಬ ಒಳ್ಳೆಯದಾಗತ್ತೆ. ನಾನಿಲ್ಲಿ ನೋಡಿ ಮಣ್ಣಿದ್ದೇ ಪಾತ್ರೆಯನ್ನು ತಗೊಂಡಿದ್ದೇನೆ. ಇದರಲ್ಲಿ ಉಂಟಲ್ಲ ಒಳ್ಳೆಯದಾಗತ್ತೆ ಕರಿ ಅಂತೂ, ಒಳ್ಳೆ ಟೇಸ್ಟ್ ಕೂಡ ಏನೋ ಡಬಲ್ ಆಗುತ್ತೆ. ಅದಕ್ಕಾಗಿ ಮಣ್ಣಿನ ಪಾತ್ರೆಯನ್ನೇ ನಾನು ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಲ್ಲ ಫ್ರೈ ಎಲ್ಲ ಆದಮೇಲೆ ಆಮೇಲೆ ಈ ರೆಡಿ ಮಾಡಿಟ್ಟಿದ್ದ ಇದನ್ನು ಹಾಕ್ತೇನೆ ನಾನು. ಎಲ್ಲ ಒಳ್ಳೆ ಇದಾಗಿದೆ, ಸಣ್ಣ ಆಗಿದೆ ನೋಡಿ. ಇನ್ನು ಒಂದು ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಮೀನು ಹಾಕಲಿಕ್ಕೆ ಸ್ವಲ್ಪ 2 ಚಮಚ ಒಂದು ಉಪ್ಪು ಹಾಕೋದು. ಒಂದು ಒಳ್ಳೆ ಕುದಿ ಬರಲಿ, ಆಮೇಲೆ ಮೀನನ್ನು ಹಾಕುವ. ನಾನಿಲ್ಲಿ ಕಾಣೆ ಮೀನನ್ನು ಒಳ್ಳೇದು ಮಾಡಿ ತೊಳೆದೆಲ್ಲ ಇಟ್ಟಿದ್ದೇನೆ. ಕೆಲವರುಂಟಲ್ಲ ಅರಿಶಿನ ಪೌಡ್ರ್ ಮತ್ತು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಇಡ್ತಾರೆ. ಯಾಕಂದರೆ ಆವಾಗ ತಿನ್ನೋದಾದರೆ ಉಪ್ಪೆಲ್ಲ ಇಳ್ಕೊಳ್ಳೋದಿಲ್ಲ ಅಲ್ಲ, ಅದಕ್ಕಾಗಿ ಹಾಗೆಲ್ಲ ಮಾಡ್ತಾರೆ. ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ತಾ ಇದ್ದೇನೆ, ಯಾಕಂದರೆ ನಾನು ಸಂಜೆ ಮಾಡಿ ರಾತ್ರಿ ಊಟಕ್ಕೆ ಅಲ್ವಾ, 2 ಗಂಟೆ ಟೈಮ್ ಉಂಟು, ಒಳ್ಳೆ ಮಳೆ ಎಳ್ಕೊಳ್ಳುತ್ತೆ. ಸೊ ಇದು ಕಾಣೆ ಮೀನದು ಫಿಶ್ ಕರಿ ಎಷ್ಟು ಒಳ್ಳೆಯದಾಗತ್ತೆ ಗೊತ್ತುಂಟಾ? ತುಂಬ ಟೇಸ್ಟು. ಇನ್ನು ಒಳ್ಳೆ ಮೀನಲ್ಲ. ಸೊ ಯಾವಾಗಲೂ ಎಲ್ಲ ತರಿಸ್ಲಿಕ್ಕೆ ಆಗೋದಿಲ್ಲ ಈ ಮೀನನ್ನು, ಅಪರೂಪಕ್ಕೆ ತಿನ್ನಬೇಕಾಗತ್ತೆ, ಯಾಕಂದರೆ ತುಂಬ ಕಾಸ್ಟ್ಲಿ ಇದೆ ಮೀನು. ಸೊ ಅದಕ್ಕಾಗಿ ಈ ಥರ ಒಂದು ಕರಿ ಒಂದು ಮಾಡಿ ತಿನ್ನಿ ಆಯಿತಾ, ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಮತ್ತು ನನ್ನ ಕರಿ ಹೇಗಾಗಿದೆ ಹೇಳಿ. ವಿಡಿಯೋ ನೋಡುವವರಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ಯಾರಿಗಾದ್ರು ಒಳ್ಳೆ ಹೇರ್ ಆಯಿಲ್ ಅಥವಾ ಮನೆಯಲ್ಲೇ ಮಾಡೋದು ಯಾವುದಾದ್ರೂ ಹೇರ್ ಆಯಿಲ್ ನೋಡಿ ಅಂತೆ. ನನ್ನ ಕೂದಲು ನೋಡಿ ಎಲ್ಲ ಉದುರೋಗಿದೆ. ನಂದು ಇಡೀ ಕೂದಲು ಇಷ್ಟೇ ಹೇಳ್ಬೋದು, ಇಷ್ಟೇ ಕೂದಲು ನೋಡಿ, ಇಷ್ಟೇ ಕೂದಲು, ಏನಿಲ್ಲ ನೋಡಿ.
ಎಲ್ಲ ಬುರುಡೆ ಕಾಣಿಸ್ತಾ ಉಂಟಾಯ್ತಾ ನೋಡಿ. ಏನಿಲ್ಲ ಆಯಿತಾ ಕೂತಲ್ಲಿ. ಇನ್ನು 4 ದಿನದಲ್ಲಿ ನಾನು ಬೋರ್ ಮಂಡೆ ಆಗ್ತೇನಾ ಅಂತ ಮತ್ತೆ ಕೂಡ ಹೀಗೆ ಮಾಡಿದ್ದು. ಒಳ್ಳೆ ಯಾರಿಗಾದ್ರು ಹೇರ್ ಆಯಿಲ್ ಅಥವಾ ಏನಾದರೂ ರೆಮಿಡಿ ಗೊತ್ತಿದ್ರೆ ನನಗೊಂದು ಕಮೆಂಟ್ ಮಾಡಿ ಆಯಿತಾ. ಕೆಲಸ ಎಲ್ಲ ಮುಗೀತು. ಇನ್ನು ಮಕ್ಕಳು ಎಂತ ಮಾಡ್ತಾ ಇದ್ದಾರೆ ಅಂತ ನೋಡ್ಲಿಕ್ಕಂತ ಬಂದರೆ, ಮಕ್ಕಳದು ಎಂಥ ಆಟ, ಕಬಡ್ಡಿ ಆಡ್ತಾ ಇದ್ದಾರೆ, ಮತ್ತು ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ತುಂಬ ಖುಷಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಮಳೆ ಸ್ವಲ್ಪ ಬಂದು ನಿಂತಿತ್ತಲ್ಲ, ಸೊ ಖುಷಿಯಲ್ಲಿದ್ದಾರೆ. ಏನೋ ಇಷ್ಟು ಸೈಲೆಂಟಾಗಿ ಆಡಲಿಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ್ಕೊಳ್ಳುವಾಗ ನೋಡಿ, ಇಲ್ಲಿ ಏನಾದರೂ ಒಂದು ಕೆಲಸ ಮಾಡ್ತಾರೆ. ನನಗೆ ಗೊತ್ತುಂಟು ನನ್ನ ಮಕ್ಕಳು ಹೇಗೆಲ್ಲ ಕೆಲಸ ಮಾಡ್ಬೋದು ಅಂತ. ನಾನು ಇಲ್ಲದ ಟೈಮಲ್ಲಿ ಏನಾದರೂ ಪೋಖ್ರಿ ಮಾಡಲೇಬೇಕಲ್ಲ. ನೋಡುವಾಗ ಇಲ್ಲಿ ಸ್ವಲ್ಪ ಕೆಲಸ ಆಗಿದೆ. ನಾನು ಕೂಡ ಅಂದ್ಕೊಂಡೆ ಇಷ್ಟು ಸೈಲೆಂಟಾಗಿ ಯಾಕೆಪ್ಪ ಇಷ್ಟು ಇದೇ ಕಣ್ಣ ಮೆಚ್ಚಲೆಲ್ಲ ಆಡ್ತಾ ಇದ್ದಾರೆ ಅಂತ. ನೋಡುವಾಗ ಸ್ವಲ್ಪ ಕೆಲಸ ಆಗಿದೆ ಮೊದಲೇ. ಅವ್ರ ಜೊತೆಗೆ ಇನ್ನಿಬ್ಬರು ಇದ್ದಾರೆ. ಇವರು ನಮ್ಮ ಮನೆ ಹತ್ರದ ಅವಳಿ ಚವಳಿ ಮಕ್ಕಳು. ಅವರ ಜೊತೆ ಇವರು ಕೂಡ ಖುಷಿಯಲ್ಲಿ ಆಟ ಆಡ್ತಾ ಇದ್ದಾರೆ. ನಾವು ಕೂಡ ಮುಂಚೆ ಹೀಗೆ ಅಲ್ವಾ, ನಮ್ಮ ಟೈಮಲ್ಲಿ ಕೂಡ ಶಾಲೆಯಿಂದ ಬಂದು ಬ್ಯಾಗ್ ಬಿಸಾಡೋದು, ಚಹಾ ಅಥವಾ ಊಟ ಮಾಡೋದು, ಆಡಲಿಕ್ಕೆ ಸ್ಟಾರ್ಟೇ ಮಾಡ್ತಾ ಇದ್ದದ್ದು. ಎಂತ ಮಾಡೋದು? ಹೋಮ್ವರ್ಕ್ ಮಾಡೋದಾ? ಹೌದಾ? ಸ್ವಲ್ಪ ಇಲ್ಲಿ ನೋಡ್ತೀಯಾ? ಕನ್ನಡ ಬರ್ತದ ನಿಂಗೆ? ಹೌದಾ? ನಿನ್ನ ಕ್ಲಾಸ್ ಟೀಚರ್ ಇದ್ದಾರಲ್ಲ, ಅವರದ್ದು ಹೆಸರೆಂತ? ಹಾಂ, ಅವರು ಕರೆಕ್ಟ್. ಅವ್ರದ್ದು ಹೆಸರೆಂತ? ಮಿಸ್ ಇದ್ವ ಹೆಸರೆಂತ? ಗೊತ್ತುಂಟಾ? ನಿಂದು ಬೆಸ್ಟ್ ಫ್ರೆಂಡ್ ಇದ್ದ ಹೆಸರೆಂತ? ಹೌದಾ? ಓಕೆ. ಒಂದು ಶಾಲೆಯಿಂದ ಬಂದ ಮೇಲೆ ಹೋಮ್ವರ್ಕ್ ಮಾಡುವಾಗ ಎಲ್ಲ ಒಂದು ಸ್ಟೋರಿ ಕೇಳಬೇಕು. ಒಳ್ಳೆ ಸ್ಟೋರಿ ಹೇಳ್ತಾನೆ. ಶಾಲೆಯಲ್ಲಿ ಎಂತಾಯಿತು, ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಹೇಗೆ ಟೈಮ್ ಕಳೀತು ಎಲ್ಲ ಹೇಳ್ತಾನೆ, ಆ ದಿನದ್ದು ಎಲ್ಲ. ಸೊ ಹೇಳಬೇಕಾದ್ರೆ ನೋಡಿ, ಒಳ್ಳೆ ಮಳೆ ಬರ್ತಾ ಉಂಟು. ಒಳ್ಳೆ ಮಳೆ, ಖುಷಿ ಆಯಿತು. ಈ ಮಳೆ ನೋಡುವಾಗ ನನಗೆ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪು ಬರ್ತಾ ಉಂಟಾಯ್ತಾ. ನಾನು ಸ್ಕೂಲಿಗೆಲ್ಲ ಹೋಗಬೇಕಾದ್ರೆ ನಮಗೆ 1.5-2 ಕಿಲೋಮೀಟ್ರ್ ಅಷ್ಟು ನಡ್ಕೊಂಡೇ ಹೋಗಲಿಕ್ಕಿತ್ತು. ಹೋಗುವಾಗ ಆ ಛತ್ರಿ ಕೂಡ ಸರಿ ಇಲ್ಲ ಆಯಿತಾ. ಅದು ಛತ್ರಿ ಕೂಡ ಎಲ್ಲ ಕಡೆ ಎಲ್ಲ ಹೊಟ್ಟೆ ಆಗಿ ಹಿಡ್ಕೊಂಡು ಅದರಿಂದ ಕೂಡ ಅರ್ಧ ಚಂಡಿ, ಮತ್ತು ಹೀಗೆ ಎಲ್ಲ ಒದ್ದೆ ಹಾಕ್ಕೊಂಡು ಹೋದರೂ ಕೂಡ ಅದರಷ್ಟಕ್ಕೆ ಅದು ಬಿಸಿಲಿಗೆ ಒಣಗಬೇಕು, ಮಳೆಗೆ ಚಂಡಿ ಆಗಬೇಕು, ಹಾಗೆ ಹೋಗ್ತಾ ಇದ್ವಿ. ಆದರೂ ಕೂಡ ರಜೆ ಅಂತ ಇರ್ತಿರಲಿಲ್ಲ. ಈಗಿನ ಮಕ್ಕಳಿಗೆ ಒಂದು ಒಳ್ಳೆಯದುಂಟು, ಈಗ ಸಿಸ್ಟಮ್ ಕೂಡ ಬದಲಾಗಿದೆ ಎಲ್ಲ. ನಾವೇ ಹೋಗಿ ಗಾಡಿಯಲ್ಲಿ ಹೋಗಿ ಬಿಡ್ತೇವೆ ಮಕ್ಕಳನ್ನು ಶಾಲೆಗೆ. ಆದರೂ ಕೂಡ ಒಂದು ಒಳ್ಳೆಯದು, ಮಕ್ಕಳಿಗೆ ಸ್ವಲ್ಪ ರಜೆ ಎಲ್ಲ ಇದ್ದರೆ, ರಿಸ್ಕ್ ಅಂತ ಅನಿಸಿದರೆ ಮೊದಲೇ ರಜೆ ಕೊಡ್ತಾರೆ. ನಮಗೆ ಕೂಡ ಈಗಿನ ಹಾಗೆ ರಜೆ ಎಲ್ಲ ಇರ್ತಿದ್ರು, ನಾವು ಎಷ್ಟು ಎಂಜಾಯ್ ಮಾಡ್ತಿದ್ವು ಅಥವಾ ಮನೆಯಲ್ಲಿ ಕೆಲಸ ಯಾವಾಗ ರಜೆ ಕೊಡ್ತಾರೆ ಆಗ ಮನೆಯದು ಕೆಲಸ ಆಗ್ತದೆ ಅಂತ ತಂದೆ ತಾಯಿ ಎಲ್ಲ ಕಾಯ್ತಾಯಿದ್ರು. ಮೊದಲಿನಾಗೆ ಉಂಟಲ್ಲ, ಮೊದಲು ಯಾರು ರಜೆ ಮಾಡಲಿಕ್ಕೆ ಬೇಡ ಇತ್ತು. ಈಗ ಕೂಡ ನೆನೆಸ್ಕೊಂಡೆ ನಗು ಬರ್ತದೆ. ನಮಗೆ ಯಾವಾಗ ರಜೆ ಸಿಗ್ತದಲ್ಲ ಆವಾಗ ಎಲ್ಲ ಕೆಲಸ ದಿನ ಮಾಡಲಿಕ್ಕೆ ಅಂತ ಪೆಂಡಿಂಗ್ ಇಡ್ತಾ ಇದ್ದದ್ದು. ಸೊ ಈಗ ನೆನೆಸ್ಕೊಂಡೆ ತುಂಬ ಖುಷಿಯಾಗುತ್ತೆ ಅದೆಲ್ಲ ನೆನಪುಗಳೆಲ್ಲ. ಇವತ್ತಿನ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗುವ. ಓಕೆ, ಟೇಕ್ ಕೇರ್, ಬೈ ಬಾಯ್.